ನಾವು 10 ಎಲಿಮೆಂಟ್ ಸೊಲ್ಯೂಷನ್ ಮಾಡುವಾಗ ಇದೇ ರೇಂಜ್ ಅಲ್ಲಿ ಬರಬೇಕು. 10 ಎಲಿಮೆಂಟ್ ಅನ್ನ ತಲೆಯಲ್ಲಿ ಹಾಕೊಂಡ್ಬಿಟ್ಟು ಹುಳ ಬಿಡಿಸೋಬಿಡಿ. 10 ಎಲಿಮೆಂಟ್ ಅಲ್ಲಿ ಫಸ್ಟ್ 5 ಮೋಸ್ಟ್ ಇಂಪಾರ್ಟೆಂಟ್ 5, ಆ 5 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2. ಫಸ್ಟ್ ಯಾರೇ ಟ್ರೀಟ್ಮೆಂಟ್ ಬಂದಿದ್ದಾರೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಇದಾವಲ್ಲ, ಅಗ್ನಿ ಜಲ. ಅಗ್ನಿ ಅಂದ್ರೆ ಗಂಡ, ಜಲ ಅಂದ್ರೆ ಹೆಂಡತಿ. ಗಂಡು ಹೆಣ್ಣು, ಹೌದಲ್ವಾ? ಸೃಷ್ಟಿ ನಡಿಬೇಕಪ್ಪ ಅಂದ್ರೆ ಗಂಡನು ಬೇಕು ಹೆಣ್ಣನು ಬೇಕು. ಅಗ್ನಿ ಅಂದ್ರೆ ಗಂಡು, ಜಲ ಅಂದ್ರೆ ಹೆಣ್ಣು, ಸರಿನಾ? ಹಾಗಾಗಿ ಅಗ್ನಿ ಜಲ ಮೋಸ್ಟ್ ಇಂಪಾರ್ಟೆಂಟ್. ಇವು ಅಗ್ನಿ ಜಲ ಇಂಬ್ಯಾಲೆನ್ಸ್ ಅನ್ನು ಟ್ರೀಟ್ ಮಾಡಿದಾಗ ನೆಕ್ಸ್ಟ್ 3 ಸಾಲ್ವ್ ಮಾಡೋದು, ಅದಾದ ನಂತರ ನೆಕ್ಸ್ಟ್ 5. ಈ ತರ ಫಸ್ಟ್ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅಥವಾ ನೀವೇ ಒಬ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಅಥವಾ ನಿಮಗಾಗಿ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕು, 10 ಎಲಿಮೆಂಟ್ ಅನ್ನ ತಲೆಯಲ್ಲಿ ಹಾಕೋಬೇಡಿ. ಹಾಕೊಂಡ್ಬಿಟ್ಟು ಈ ಕಡೆ ಆಕಾಶ ಹಾಕಲ್ಲ, ಈ ಕಡೆ ವಾಯು ಹಾಕಲ್ಲ, ಈ ಕಡೆ ಅಗ್ನಿ ಹಾಕಲ್ಲ, ಈ ಕಡೆ ಜಲ ಹಾಕಲ್ಲ, ಕಡೆಗೆ ಏನ್ ಮಾಡಲ್ಲ ನೀವು, ಯಾವ್ದು ಹಾಕಲ್ಲ. ಬುಕ್ ತೆಗೆದ್ಬಿಟ್ಟು ಅಲ್ಲಿ ಏನಿರುತ್ತೆ ಅದನ್ನ ಹಾಕ್ಬಿಡ್ತೀರಾ, ಹೌದಲ್ವಾ? ನೀವು ಈ ಕಲರ್ ಥೆರಪಿಯಲ್ಲಿ ಒಬ್ಬ ವ್ಯಕ್ತಿ ಬಂದಾಗ ಫಸ್ಟ್ ಅಗ್ನಿ ಅಥವಾ ಜಲವನ್ನ ಟ್ರೀಟ್ ಮಾಡಿ. ಒಂದು ಅಗ್ನಿ ಆದ್ರೆ ಇಂಬ್ಯಾಲೆನ್ಸ್ ಆಗಿರುತ್ತೆ, ಜಲ ಆದ್ರೆ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಂಬ್ಯಾಲೆನ್ಸ್ ಅನ್ನೋ ವರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ನಾ ಇಂಬ್ಯಾಲೆನ್ಸ್ ಅಂತ ಯಾಕೆ ಬಳಸ್ತೀನಿ ಗೊತ್ತಾ? ಅಗ್ನಿ ಜಾಸ್ತಿ ಆಗಿರ್ಬೋದು, ಅಗ್ನಿ ಕಮ್ಮಿ ಆಗಿರ್ಬೋದು, ಜಲ ಜಾಸ್ತಿ ಆಗಿರ್ಬೋದು, ಜಲ ಕಮ್ಮಿ ಆಗಿರ್ಬೋದು, ಹೌದಲ್ವಾ? ಇಂಬ್ಯಾಲೆನ್ಸ್ ಅಂದ್ರೆ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ಅದು ಇಷ್ಟಿರ್ಬೇಕಪ್ಪ. ಅಗ್ನಿ ಜಲ, ಅಗ್ನಿ ಇಷ್ಟಿರ್ಬೇಕು, ಹೌದಲ್ವಾ? ಇಂಬ್ಯಾಲೆನ್ಸ್ ಅಂದ್ರೆ ಹಿಂಗಾಗಿರ್ಬೋದು, ಹಿಂಗಾಗಿರ್ಬೋದು. ಆ ಇಂಬ್ಯಾಲೆನ್ಸ್ ಮೀನ್ಸ್ ಏನೋ ಆಗಿದೆ ಅಗ್ನಿಯಲ್ಲಿ, ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು. ಅದನ್ನ ನೀವು ಅನಲೈಸ್ ಮಾಡೋದ್ ಕಲಿತೀರಾ. ಅಗ್ನಿ ಜಾಸ್ತಿ ಆಗಿದೆನಾ, ಅಗ್ನಿ ಟೋನಿಫೈ ಆಗಿದೆ ಅಂತ ಅರ್ಥ. ಟೋನಿಫೈ ಆಗಿದೆ ಅಂದ್ರೆ ಅಗ್ನಿಯನ್ನ ಸೆಡೆಟ್ ಮಾಡ್ಲೇಬೇಕು ನಾವು. ಕೆಲವೊಂದ್ಸರಿ ಅಗ್ನಿ ಅಷ್ಟೇ ಸೆಡೆಟ್ ಮಾಡೋದ್ ಬೇಕಾಗತ್ತೆ. ಇಲ್ಲ ಸರ್ ಸಿಕ್ಕಾಬಿಟ್ಟೆ ಅಗ್ನಿ ಜಾಸ್ತಿ ಆಗಿದೆ ಅಂದ್ರೆ ಅಗ್ನಿಯನ್ನ ಸೆಡೆಟ್ ಮಾಡ್ಬಿಟ್ಟು ಜಲತತ್ವವನ್ನ ಟೋನಿಫೈ ಮಾಡ್ಬೇಕು, ಸರಿನಾ? ಇವಾಗ ಇದು ಜಲ ಮತ್ತು ಅಗ್ನಿ ಇಷ್ಟಿರ್ಬೇಕಪ್ಪ. ಅಗ್ನಿ ಏನಾಗಿದೆ, ಇಷ್ಟು ರೇಂಜ್ ಆಗಿಬಿಟ್ಟಿದೆ. ಅಗ್ನಿ ಪಿತ್ತ ಇಷ್ಟು ಜಾಸ್ತಿ ಆಗಿದೆ, ಆಗ್ಬಿಟ್ಟು ಏರ್ಫಾಲ್ ಆಗ್ತಾ ಇದೆ, ಬರ್ನಿಂಗ್ ಆಗ್ತಾ ಇದೆ, ಮೋಷನ್ ಬ್ಲೀಡಿಂಗ್ ಆಗ್ತಾ ಇದೆ, ಕಿಡ್ನಿ ಸ್ಟೋನ್ ಆಗಿದೆ, ರೈಟ್ ಸೈಡ್ ಪ್ಯಾರಲೈಸಿಸ್ ಆಗಿದೆ, ವೇಟ್ ಲಾಸ್ ಆಗ್ತಾ ಇದೆ. ಇಷ್ಟು ಸಿಂಪ್ಟಮ್ಸ್ ಇತ್ತಂದ್ರೆ ಅಗ್ನಿ ಜಲಕ್ಕೆ ಇಷ್ಟು ಏನಾಗಿರುತ್ತೆ, ಇಷ್ಟು ವ್ಯತ್ಯಾಸ ಆಗಿರುತ್ತೆ. ಅವಾಗ ಏನ್ ಮಾಡ್ತೀವಿ, ಅಗ್ನಿ ರೈಸ್ ಆಗಿದೆ, ಅಗ್ನಿ ಕಮ್ಮಿ ಮಾಡೋಣ ಅಂದ್ರೆ ಅದು ವರ್ಕ್ ಆಗಲ್ಲ. ಅಗ್ನಿಯನ್ನ ಸೆಡೆಟ್ ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್, ಅಷ್ಟೇ ತರ ಅಗ್ನಿಯನ್ನ ಸೆಡೆಟ್ ಮಾಡ್ತಾ ಬರ್ಬೇಕು. ಅದೇ ತರ ಜಲ ತತ್ವವನ್ನ ಟೋನಿಫೈ ಮಾಡ್ತಾ ಬರ್ಬೇಕು. ಟೋನಿಫೈ ಸೆಡೇಷನ್ ನಾರ್ಮಲಿ ಬಂದ್ಬಿಡುತ್ತೆ. ಇಲ್ಲ ಸರ್ ಇಷ್ಟಿದೆ, ನಾನು ಓನ್ಲಿ ಅಗ್ನಿನ ಸೆಡೆಟ್ ಮಾಡ್ತೀನಿ ಅಂದ್ರೆ ಆಗತ್ತೆ ಮತ್ತೆ ಸೆಡೇಟು ಟೋನಿಫೈ ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಂದು ಸಂದರ್ಭದಲ್ಲಿ. ಇನ್ನು ಕೆಲವೊಬ್ರು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಅಗ್ನಿ ಹಿಂಗಿರುತ್ತೆ, ಜಲ ಹಿಂಗಿರುತ್ತೆ. ಅಗ್ನಿ ಅಷ್ಟೇ ನೀವು ಸೆಡೆಟ್ ಮಾಡಿಬಿಟ್ರೆ ಜಲ ತತ್ವ ಅಗ್ನಿ ತತ್ವ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಕೆಲವೊಂದ್ಸಲ ಏನಾಗಿರುತ್ತೆ, ಓನ್ಲಿ ಸೆಡೇಷನ್ ಬೇಕಾಗುತ್ತೆ. ಕೆಲವೊಂದ್ಸಲ ಸೆಡೇಷನ್ ಟೋನಿಫೈ ಎರಡು ಬೇಕಾಗುತ್ತೆ. ಕೆಲವೊಂದ್ಸಲ ಟೋನಿಫೈ ಸೆಡೇಷನ್ ಈ ತರ ಬೇಕಾಗುತ್ತೆ, ಸರಿನಾ? ಇದನ್ನ ನಿಮ್ಗೆ ಹೇಳ್ಕೊಡ್ತೇನೆ ಡೀಟೇಲ್ ಆಗಿ.